ಕೆಜಿಎಫ್ ಚಾಚಾ ಖ್ಯಾತಿಯ ಹರೀಶ್ ರಾಯ್ ಇನ್ನಿಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕ್ಯಾನ್ಸರ್ನಿಂದ ಬಳಲುತ್ತಿದ್ದಂತಹ ಕಳನಟ ಹರೀಶ್ ರಾಯ್ ಅವರು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನ ಮಾಡಿದ್ರು. ತುಂಬ ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್ ಅವರ ಒಂದು ಕಾಲದಿಂದಲೂ ಕೂಡ ನಟನೆ ಮಾಡಿಕೊಂಡು ಬಂದಂತಹ ನಟ ಇವರು. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಕಿದ್ವಾಯಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಹರೀಶ್ ರಾಯ್ ಅವರು. ಸಾಕಷ್ಟು ಬಾರಿ ಹೇಳಿಕೊಂಡಿದ್ರು ಒಂದು ವಿಚಾರವಾಗಿ. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಹರೀಶ್ ರಾಯ್ ಕೊನೆಯುಸಿರು ಎಳೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂಗಳೂರು ಮೂಲದ ಹರೀಶ್ ರಾಯ್ ಏನಿದ್ದಾರೆ, ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದಂತಹ ನಟ ಇವರು. ಇಬ್ಬರು ಮಕ್ಕಳು, ಪತ್ನಿಯನ್ನ ಅಗಲಿದ್ದಾರೆ ಹರೀಶ್ ರಾಯ್. ಓಂ ಸಿನಿಮಾ ಮೂಲಕ ಸಿನಿಮಾ ಜಗತ್ತಿಗೆ ಎಂಟ್ರಿ ಕೊಟ್ಟಿದ್ರು. ಶಿವರಾಜಕುಮಾರ್ ನಟನೆಯ ಓಂ ಸಿನಿಮಾ ಉಪೇಂದ್ರ ನಿರ್ದೇಶನ ಮಾಡಿದ್ರು. ಓಂ ಸಿನಿಮಾವನ್ನು 2 ದಶಕಗಳ ಕಾಲ ಸಿನಿಮಾದಲ್ಲಿ ನಟನೆ ಮಾಡಿದಂತಹ ಬಹುದೊಡ್ಡ ನಟ. ಅನೇಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು. ಇವರ ಒಂದು ಹಳೆಯ ಸಿನಿಮಾಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಇವರು ನಟ ಅಂತ. ಕೊಟ್ಟಂತಹ ಪಾತ್ರಗಳನ್ನು ತುಂಬ ಇಲಾಜಾಲವಾಗಿ ನೀರು ಕುಡಿದಂತೆ ಮಾಡ್ತಾ ಇದ್ರು. ಅವರ ಒಂದು ಕಳನಟನೆ, ಒಂದು ಲುಕ್ ಏನಿತ್ತು ಹಳೆಯ ಸಿನಿಮಾಗಳಿಗೆ, ಅದರ ಕದರೇ ಬೇರೆ ಆಗಿತ್ತು. ಅದಾದ ನಂತರ ಸ್ವಲ್ಪ ಗ್ಯಾಪ್ ಆಗಿತ್ತು, ಚಿತ್ರರಂಗದಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಆಮೇಲೆ ಯಶ್ ನಟನೆಯ ಒಂದು KGF ಸಿನಿಮಾದಲ್ಲಿ KGF 1, KGF 2 ಎರಡರಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಆಗ ಕೂಡ ಮತ್ತೆ ಸದ್ದು ಮಾಡ್ತಾರೆ. KGF ಚಾಚಾ ಅಂತಾನೆ ಫೇಮಸ್ ಆಗ್ತಾರೆ. ಹೀಗಿರುವಂಥ ಒಂದು 2 ದಶಕಗಳ ಕಾಲ ಸಿನಿಮಾದಲ್ಲಿ ಸಕ್ರಿಯವಾಗಿ ಕಾಣಿಸ್ಕೊಂಡಂತಹ ನಟ ಈಗ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ತುಂಬ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ರು. ಅವರು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಂತ ದಾಖಲಾಗಿರ್ತಾರೆ. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಂ ಸಿನಿಮಾ ಆಗಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ನಟರ ಜೊತೆ ನಟನೆ ಮಾಡಿದ್ದಾರೆ. ಆ ಒಂದು ಕಾಲದಲ್ಲಿ ಇವರ ನಟನೆಗೆ ಒಂದು ಬೇರೆ ಥರ ಕ್ರೇಜ್ ಇತ್ತು. ಯಾಕಂದರೆ ಅವರು ಒಂದು ಸ್ಟೈಲ್ ಆಗಿರೋ, ಮಾತನಾಡುವಂತಹ ರೀತಿ ಆಗಿರೋದು ಒಂದು ಅಗ್ರೆಸಿವ್ ಆಗಿರಬಹುದು. ನಾವು ಅದನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ವಿಲನ್ ಇವರು ಅಂತ. ವಿಲನ್ ಅಂತಂದರೆ ಹೀಗಿರಬೇಕು ಅನ್ನುವಂತಹ ರೀತಿಯಲ್ಲಿ ನಟನೆ ಮಾಡಿದ್ರು ಆಗಿನ ಕಾಲಘಟ್ಟದಲ್ಲಿ. ಸಮಯ ಕಳೆದಂತೆ ಬಂದಾಗ ಅವಕಾಶಗಳು ಕಡಿಮೆ ಆಗಿತ್ತು. ಹಾಗಾಗಿ ಅವರು ಸಿನಿಮಾದಿಂದ ಸ್ವಲ್ಪ ದೂರ ಉಳಿದ್ರು. ಆ ನಂತರ KGF ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ. ಅಲ್ಲಿ ಕೂಡ ಕೊಟ್ಟಂತಹ ಅವಕಾಶವನ್ನು ತುಂಬ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾರೆ. ನಟನೆ, ನಾನು ಇನ್ನೂ ನಟನೆಯಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಉಳಿದಿಲ್ಲ, ಕಡಿಮೆ ಆಗಿಲ್ಲ ಅನ್ನೋ ರೀತಿಯಲ್ಲಿ ನಟನೆ ಮಾಡಿರ್ತಾರೆ. ಹೀಗಿರುವಾಗ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಅದರಿಂದ ಬಳಲ್ತಾ ಇರ್ತಾರೆ, ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇರ್ತಾರೆ. ಅನೇಕ ಒಂದು ಚಿತ್ರರಂಗದ ನಾಯಕರು ಕೂಡ ಅವರಿಗೆ ಸಹಾಯ ಮಾಡಿರ್ತಾರೆ. ಆ ಒಂದು ವಿಚಾರಗಳನ್ನು ಕೂಡ ಅವರು ನೆಂದು ನನಗೆ ಈ ಥರ ಸಹಾಯ ಮಾಡಿದ್ರೆ ಅಂತ ಕಣ್ಣೀರು ಕೂಡ ಹಾಕಿರ್ತಾರೆ. ಹೀಗಾಗಿ ಎಲ್ಲ ವಿಚಾರಗಳು ಎಲ್ಲೋ ಒಂದು ಕಡೆ ಅವರು ಈ ಒಂದು ಕ್ಯಾನ್ಸರ್ನಿಂದ ಜಯಿಸಿ ಬರ್ತಾರೆ, ಇನ್ನೂ ಕೂಡ ನಮ್ಮೊಟ್ಟಿಗೆ ಸುಮಾರು ವರ್ಷಗಳ ಕಾಲ ಇರ್ತಾರೆ ಅಂತ ಸಾಕಷ್ಟು ಜನರು ಅಂದ್ಕೊಂಡಿದ್ರು. ಆದರೆ ವಿಧಿಯ ಆಟನೇ ಬೇರೆ ಇತ್ತು. ಅವರು ಕ್ಯಾನ್ಸರ್ನಿಂದ ಚಿಕಿತ್ಸೆ ಫಲಕಾರಿಯಾಗಿದೆ. ಕಿದ್ವಾಯಿ ಆಸ್ಪತ್ರೆ ದಾಖಲಾದಾಗ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.